ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ಇದು ಕಡೆಯವರು ನಾವು ಹೇಳೋದಿಲ್ಲ. ಇದು ಯಂಗ್ಸ್ಟರ್ಸ್ಗೆ ಹೊಸದಾಗಿ ನಾಗೇಂದ್ರ ಪ್ರಸಾದ್ ಅವರು ಬರೆದಿರ್ತಕ್ಕಂಥ ಕತೆ. ಇದು ಒಂದು ಹೇಳೋಕ್ಕಾಗೋದಿಲ್ಲ, ಅಷ್ಟು ವರ್ಣನೆ ಮಾಡೋಕ್ಕಾಗೋದಿಲ್ಲ. ಯಾಕೆಂದರೆ ಸುಮಾರು ಸಿನಿಮಾಗಳು ಎಲ್ಲ ಬಂದಿದೆ. ಇದು ವಿಭಿನ್ನವಾದ ಸಿನಿಮಾ. ಈ ಒಂದು ಸಿನಿಮಾ ಕನಕರಾಜ ಯಂಗ್ಸ್ಟರ್ಸ್ಗೆ, ಯುವಕರಿಗೆ ಪ್ರೋತ್ಸಾಹ ಕೊಡಲಿಕ್ಕೆ, ಎಲ್ಲರೂ ಮುಂದೆ ಪೀಳಿಗೆಯಲ್ಲಿ ಒಳ್ಳೆ ಉದ್ದೇಶ ಇಟ್ಕೊಂಡು ಬಂದು ಈ ದೇಶವನ್ನು ಆಡ್ತಕ್ಕಂಥ ರೀತಿಯಲ್ಲಿ ಏನು ಹಿಂದೆಯಲ್ಲಿ ಆಳಿದ್ದಾರೆ ಅದೇ ರೀತಿಯಲ್ಲಿ ನಮ್ಮ ಯುವಕರು ಮುಂದೆ ಬಂದು ಆಳಬೇಕು ಅನ್ನೋ ಉದ್ದೇಶಕ್ಕೆ ಒಂದು ಇದರಲ್ಲಿ ಒಂದು ಮೆಸೇಜು ಮತ್ತು ಇನ್ನು ಬೇರೆ ಬೇರೆ ಇದೆ. ಇದರಲ್ಲಿ ಹೀರೋ ಅವ್ರಿಗೆ ತಕ್ಕಂಥ ಕತೆ ಬಂದಿದೆ. ಇದಂತೂ ಸುಮಾರು ಅಧ್ಯಯನ ಮಾಡಿ ನಮ್ಮ ಅನುಪ್ರೇಮಣ್ಣವರು ಬಹಳ ಚೆನ್ನಾಗಿ ಅದ್ಭುತವಾಗಿ ಕತೆ ಕ್ಲೀನಾಗಿ ಅದ್ಭುತವಾಗಿ ನಮ್ಮ ಡೈರೆಕ್ಷನ್ ಮಾಡಿಸಿದ್ದಾರೆ. ಸಾಂಗ್ ಇನ್ನೂ 3 ಇದೆ, ಒಂದಲ್ಲ ಇನ್ನೂ 3 ಇದೆ. ಅದರಲ್ಲಿ ಇನ್ನೆರಡು ಸಾಂಗ್ ಮಾಡಬೇಕು. ಜುಲೈ 1ನೇ ತಾರೀಕು ನಂದು ಹುಟ್ಟಿದಬ್ಬ, ಅವತ್ತೇನೋ ಮಾಡಬೇಕು ಅಂತಿದ್ದೀನಿ. ಡೈರೆಕ್ಟ್ರು ಅವತ್ತು ಏನೋ ಮಾತಾಡೋಕೆ ಕೂತ್ಕೊಂಡು ಮಾಡಿದ್ರೆ ಅವತ್ತೇ ಲಾಂಚ್ ಮಾಡ್ತೀವಿ. ಇನ್ನೊಂದು ತಿಂಗಳಲ್ಲಿ ಒಂದು ತಿಂಗಳಲ್ಲಿ ಸಿನಿಮಾ ರಿಲೀಸ್ ಆಗುತ್ತೆ. ತಾವೆಲ್ಲ ಮೀಡಿಯಾದವರು ಪ್ರೋತ್ಸಾಹ ಕೊಡಬೇಕು. ಒಳ್ಳೆ ಸಿನಿಮಾ ಮಾಡಿದ್ದೀವಿ, ಒಳ್ಳೆ ನೀವು ನಮಗೆ ಪ್ರೋತ್ಸಾಹ ಕೊಡಬೇಕು. ಮತ್ತು ನೀವೆಲ್ಲ ಪ್ರೇಕ್ಷಕರಿಗೆ ಯಾರೇನು ಇದನ್ನು ದಯವಿಟ್ಟು ನಿಮ್ಮೆಲ್ಲ ನಮ್ಮ ಕೈ ಮುಗಿತೀರಿ, ಒಬ್ಬೊಬ್ಬರಿಗೆ ಪ್ರತಿಯೊಂದನ್ನು ಮೆಸೇಜ್ ಕೊಟ್ಟು ಪ್ರತಿಯೊಬ್ಬರು ನನ್ನ ಸಿನಿಮಾನ ಆಸೆಪಟ್ಟು ಇಷ್ಟಪಟ್ಟು ಸಿನಿಮಾವನ್ನು ತೆಗೆದಿದ್ದೇವೆ. ಅದ್ಭುತವಾಗಿ ಕ್ಯಾಮ್ರಾಮ್ಯಾನ್ ಭಾಳ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಹೀರೋಯಿನ್ನು ಅದ್ಭುತವಾಗಿ ಆ್ಯಕ್ಟ್ ಮಾಡಿದ್ದಾರೆ. ಇದು ತಕ್ಕನಾಗಿ ಸೀನಿಯರ್ಗಳು ಶ್ರೀನಾಥ್ ಇರ್ಬೋದು, ಪದ್ಮಾವಾಸಂತಿಯವರು ಇರ್ಬೋದು, ಸುಂದರ್ ರಾಜ್ ಅವರು ಇರ್ಬೋದು, ಯಮುನಾ ಚೀಜ್ ಇರ್ಬೋದು, ರಾಮಕೃಷ್ಣ ಅವರು ಇರ್ಬೋದು, ಬಹಳಷ್ಟು ಅದ್ಭುತವಾಗಿರ್ತಕ್ಕಂಥ ಸೀನಿಯರ್ ಆರ್ಟಿಸ್ಟ್ಗಳನ್ನ ಈ ಸ್ಪೆಷಲಿ ಸುಮಾರು ವರ್ಷ ಆಗಿತ್ತು. ಶ್ರೀನಾಥ್ ಅವರು, ರಾಮಕೃಷ್ಣ ಅವರು, ಯಮುನಾ ಇವರು ನಮ್ಮ ಪದ್ಮಾವಸಂತಿಯವರು, ಇಷ್ಟು 3 ಜನ ಒಂದೇ ಸಿನಿಮಾದಲ್ಲಿ ಮಾಡಿ ಭಾಳ ದಿವಸ ಆಗಿತ್ತು. ಇದರಲ್ಲಿ ನಾವು ಅವ್ರು ತಗೊಂಬಂದಿದ್ದೀವಿ. ಎಲ್ಲರ ಆಶೀರ್ವಾದ ಇರಬೇಕು ಅಂತೇಳಿ ನಿಮ್ಮಲ್ಲಿ ಕೋರ್ಕೊಳ್ತೇನೆ. ನಮಸ್ಕಾರ.